ಕಲಬುರಗಿ ಜಿಲ್ಲೆಯ ರಸ್ತೆಗಳಲ್ಲಿ ಇಂಥ ದುಸ್ಥಿತಿ. ಕಳಪೆ ಕಾಮಗಾರಿಕೆ ರಸ್ತೆಗಳು, ಕಿತ್ತು ಹೋಗಿರುವಂತಹ ಡಾಂಬರು, ಪಿಡಬ್ಲ್ಯೂಡಿ ಇಲಾಖೆಯಿಂದ ಮಾಡಿರುವಂತಹ ರಸ್ತೆ ಸಂಪೂರ್ಣ ಕಳಪೆ. ಸುಮಾರು 3.50 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ರಸ್ತೆ. ಸೆಂಟ್ರಲ್ ಜೈಲ್ ಮುಂಭಾಗದಿಂದಲೂ ಕೂಡ ರಸ್ತೆ ನೋಡಕ್ಕಾಗ್ತಾ ಇಲ್ಲ. ನಾಲ್ಕು ಕಿಲೋಮೀಟರ್ ಮಾಡಿರುವಂತಹ ಡಾಂಬರ್ ರಸ್ತೆ ಕಳಪೆ. ಕಾಮಗಾರಿಕೆ ಮುಗಿದು 2 ತಿಂಗಳಲ್ಲೇ ಕಿತ್ತು ಹೋಗಿರುವಂತಹ ಡಾಂಬರ್ ರಸ್ತೆ. ಕೈನಿಂದ ಕಿತ್ತರೂ ಕೂಡ ಎದ್ದು ಬರ್ತಾ ಇರುವಂತಹ ಡಾಂಬರು. ಕಳಪೆ ಕಾಮಗಾರಿಕೆ ವಿರುದ್ಧ ಸ್ಥಳೀಯರ ಆಕ್ರೋಶ. ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡುವಂತೆ ಒತ್ತಾಯ. ವೀಕ್ಷಕರೇ, ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಡಾಂಬರ್ನ ಕಿತ್ತು ಕೈಯಲ್ಲಿ ಹಿಡ್ಕೊಳ್ಬಹುದು, ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. PWD ಅವರು ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಅದರ ವಿಚಾರವಾಗಿ ಸಾಕಷ್ಟು PWD ಇಲಾಖೆಯವರ ಭ್ರಷ್ಟಾಚಾರ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಯಾರು ಏನೇ ಆಗಲಿ ರಸ್ತೆಯನ್ನು ಸರಿ ಮಾಡಿಕೊಡ್ಬೇಕು. ಯಾವ ಕಾಂಟ್ರಾಕ್ಟರ್ ಆದ್ರೆ ಏನ್ರಿ, ಕೆಸಾಕಿ ಅವ್ರ ಮೇಲೆ ಹೇಳ್ತೀನಿ. ಗೌರ್ಮೆಂಟ್ ದುಡ್ಡನ್ನು ಕೆಟ್ಟದಾಗಿ ಬಳಕೆ ಮಾಡೋರಿಗೆ ಇನ್ನೇನು ಹೇಳೋಕ್ಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕಿತ್ತು ತೋರಿಸ್ತಾ ಅವ್ರ ಕೈಯಲ್ಲಿ ಅಂತ. ಡಾಂಬರ್ ರಸ್ತೆ ಅಂದರೆ ಹೆಂಗ್ರಿ ಇರಬೇಕು? ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂಗೆ ಮಾಡ್ಕೊಂತ ಹೋದರೆ ಫಸ್ಟ್ ನಂಬರಲ್ಲಿರ್ತೀವಿ ಕರ್ನಾಟಕದವರು ಭ್ರಷ್ಟಾಚಾರದಲ್ಲಿ. ಬೇಕಾ ಇವೆಲ್ಲ? ಸೊ ಆ ಒಂದು ಕಾರಣಕ್ಕಾಗಿ ಅದು ಯಾರೇ ಆಗಿರಲಿ, ಕಾಂಟ್ರಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಎಲ್ಲರನ್ನ ಕರ್ಕೊಬರ್ಬೇಕು. ರಾಜಕಾರಣಿ ವ್ಯಕ್ತಿಗಳು ಮಾಡಬೇಕಾಗಿದ್ದು ಫಸ್ಟ್ ಕೆಲಸ ಏನು ಕಿತ್ತಪ್ಪ ಹಾಕಿದ್ದೀರಾ ಅಂತ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲಿದ್ದೀರಾ? ಏನು ಮರೆ ಹಾಕೊಂಡಿದ್ದೀರಾ? RSS ಬಗ್ಗೆ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ? ಇಲ್ಲಿ ನಿಮ್ಮ ರಸ್ತೆಯನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಒಬ್ಬ ಪುಣ್ಯಾತ್ನ ಕೈಯಲ್ಲಿ ಎತ್ತು ತೋರಿಸ್ತಾ ಇದ್ದಾನ ಅವನು. ಈ ರೀತಿಯ ಡಾಂಬರ್ ಇದೆ ಅಂತ ಹೇಳಿ ರಾಜಕಾರಣಿಗಳು ಏನ್ರಿ ಮಾಡ್ತಿದ್ದೀರಾ? BJP ನೋಡ್ಕೊಂಡು ಕಾಂಗ್ರೆಸ್ ನೋಡ್ಕೊಂಡು BJP JDS ಅಂದ್ಕೊಂಡು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡುವಂತಹ ಸರ್ಕಾರ ಅಂತಂದ್ರೆ ನೀವು DK ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ಕೊಂಡು RSS ಸದಾ ವತ್ಸಲೆ ಭೂಮಿ ಅಂತ ಹೇಳ್ಕೊಂಡು ಏನದು? ಇಲ್ಲಿ ನಿಮ್ಮ ರೋಡ್ ಇಲ್ಲ, ನಿಮ್ಮ ರೋಡ್ ಓಡಾಡಕ್ಕಾಗ್ತಾ ಇಲ್ಲ. ಅಜಯ್ ಸಿಂಗ್ ಅವರೇ ಏನು ಮಾಡ್ತಾ ಇದ್ದೀರಾ? KKRDB ಅಧ್ಯಕ್ಷರೇ, ಅವನೇ ಚೆನ್ನಾಗಿ ಕಿತ್ತು ತೋರಿಸ್ತಾ ಅವ್ನು ನೋಡಿ ಕೈಯಲ್ಲಿ. ಯಾವ ರೀತಿಯಾಗಿ ನಡೆಸ್ಕೊಂತಿದ್ದೀರಾ ನಿಮ್ಮ ಒಂದು ಪ್ರಜೆಗಳನ್ನ? ನೋಡಿ ಎಷ್ಟು ಚೆನ್ನಾಗಿ ಕಿತ್ತಾಗ್ತಾ ಇದ್ದಾನೆ ಅಂತ. ಎಷ್ಟು ದಿನದಲ್ಲಿ ಅದು ಮುಗಿಬೇಕದು? ಭ್ರಷ್ಟಾಚಾರಕ್ಕೆ ಫಸ್ಟ್ ನಂಬರ್ ಆಗುತ್ತೆ ಕರ್ನಾಟಕ. ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮಾನವರ್ಯದಿ ನಾವೇ ತೆಗೆದು ಹಾಕೋ ಪರಿಸ್ಥಿತಿ ಬರ್ತಾ ಇದೆ. ನಿಮ್ಮ ರಾಜಕೀಯ ಚಟುವಟಿಕೆಗಳನ್ನೆಲ್ಲ ಸೈಡಿಗೆ ಇಟ್ಕೊಂಡು ನೀವು ಒಂದ್ಸಲ ಗಾಡಿ ತಗೊಂಡು ಬನ್ನಿ, ಬೈಕೋ ಸೈಕಲ್ಲೋ ತಗೊಂಡು ಬನ್ನಿ, ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೋರಿ ಹೋಗೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.